ಕರ್ತನಲ್ಲಿ ಪ್ರೀತಿಯುಳ್ಳ ಆತ್ಮೀಯ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ವಂದನೆಯನ್ನು ಸಲ್ಲಿಸ್ತೇನೆ. ಬಹಳ ಸಂತೋಷ. ಈ ದೈವಿಕ ಸಂದೇಶವನ್ನು ಕೇಳುವ ಮುನ್ನ ದೇವರು ನಿಮ್ಮ ಕುಟುಂಬವನ್ನು ವಿಶೇಷವಾಗಿ ಈ ದಿನದಲ್ಲಿ ಆಶೀರ್ವದಿಸುವುದಕ್ಕೆ ಶಕ್ತನಾಗಿದ್ದಾನೆ. ಹಾಗಾದರೆ ಬನ್ನಿ, ಕಣ್ಣನ್ನು ಮುಚ್ಚಿ ತಲೆಯನ್ನು ಬಾಗಿಸಿ ಪ್ರಾರ್ಥನೆಯನ್ನು ಮಾಡೋಣ. ಭೂಮಿಯ ಕಾಶುಗಳನ್ನು ಉಂಟು ಮಾಡಿದ ತಂದೆಯಾದ ದೇವರೇ, ಹೋಪ್ ಮಾಧ್ಯಮದ ಮೂಲಕವಾಗಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಾ ಇರುವಂಥ ಎಲ್ಲ ಪ್ರಿಯರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ಎಷ್ಟೋ ಕುಟುಂಬದಲ್ಲಿ ದುಃಖ ಕಣ್ಣೀರಿದೆ ಸ್ವಾಮಿ, ಅನಾರೋಗ್ಯದ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ಯೇಸುವೇ, ಘನರಲ್ಲಿ ಘನ ವೈದ್ಯನಾದಂಥ ನೀನು ಈ ಕಾರ್ಯಕ್ರಮವನ್ನು ನೋಡುತ್ತಾ ಇರುವಂಥ ಎಲ್ಲರ ಮೇಲೆ ನಿನ್ನ ಪವಿತ್ರಾತ್ಮನ ಅಭಿಷೇಕದೊಂದಿಗೆ ಅವರಿಗೆ ಬಿಡುಗಡೆಯನ್ನು ಕೊಡು ಸ್ವಾಮಿ. ಅವರಿಗೆ ಬೇಕಾದಂಥ ಆರೋಗ್ಯವನ್ನು, ಸಮಾಧಾನವನ್ನು ನಿನ್ನ ವಾಕ್ಯದ ಮೂಲಕವಾಗಿ ಅವರಿಗೆ ದಯಪಾಲಿಸ್ಕೊಡು ಸ್ವಾಮಿ. ಯಾಕೆಂದರೆ ರಕ್ಷಕನೇ, ಪ್ರಾರ್ಥನೆಯಲ್ಲಿ ಬಿಡುಗಡೆ ಉಂಟು. ಪ್ರಾರ್ಥನೆಯಲ್ಲಿ ಎಲ್ಲ ರೀತಿಯ ಕಾಯಿಲೆ ಕಷ್ಟಗಳು ಗುಣವಾಗುತ್ತದೆ ಸ್ವಾಮಿ. ಈ ಸಮಯದಲ್ಲಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಸೈತಾನನ ಅಂಧಕಾರ ಶಕ್ತಿಗಳನ್ನು ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸುತ್ತ ಸ್ವಾಮಿ, ಇವರೆಲ್ಲರಿಗೂ ಬಿಡುಗಡೆಯನ್ನು ದಯಪಾಲಿಸ್ಕೊಡಬೇಕೆಂದು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಬಹಳ ಸಂತೋಷ. ಈ ದಿನದಲ್ಲಿ ದೈವ ವಾಕ್ಯದ ಸಂದೇಶವನ್ನು ಕೇಳುವುದಕ್ಕೆ ತಾವು ಕೂಡ ಸಿದ್ಧರಾಗಿರುವಂಥದ್ದು. ಸ್ವಲ್ಪ ಸಮಯ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ದೇವರ ವಾಕ್ಯದ ಕಡೆಗೆ ಗಮನವನ್ನು ಕೊಡುವುದಾದರೆ, ದೇವರು ವಾಕ್ಯದ ಮೂಲಕವಾಗಿ ನಿಮ್ಮ ಜೊತೆಯಲ್ಲಿ ಮಾತನಾಡುವವನಾಗಿದ್ದಾನೆ. ನಿಮ್ಮ ಪ್ರತಿಯೊಂದು ಪ್ರಾರ್ಥನಾ ಬೇಡಿಕೆಗಳನ್ನು ಈಡೇರಿಸುವವನಾಗಿದ್ದಾನೆ. ಎಷ್ಟೋ ಕಷ್ಟಗಳಿರಬಹುದು ಪ್ರಿಯರೇ, ದುಃಖ ಇರಬಹುದು, ಕಣ್ಣೀರಿರಬಹುದು. ಆದರೆ ದೇವರು ಈ ಸಂದೇಶದ ಮೂಲಕವಾಗಿ ನಿಮ್ಮ ನಿರೀಕ್ಷೆಯನ್ನು ಹಾಳು ಮಾಡುವುದಕ್ಕೆ ಹೋಗುವುದಿಲ್ಲ. ಆತನು ಸರ್ವ ವಿಷಯದಲ್ಲೂ ನಿಮಗೆ ಕೃಪೆಯನ್ನು ಅನುಗ್ರಹಿಸುವುದರ ಮೂಲಕವಾಗಿ ನಿಮಗೆ ಬಿಡುಗಡೆಯನ್ನು ಕೊಡುವಂಥವನಾಗಿದ್ದಾನೆ. ಇವತ್ತಿನ ದೈವ ವಾಕ್ಯದ ಸಂದೇಶದ ಮುಖ್ಯ ಭಾಗವನ್ನು ನಾವು ನೋಡುವಾಗ, ದೇವರಲ್ಲಿ ಭರವಸೆ ಅಥವಾ ವಿಶ್ವಾಸ, ನಂಬಿಕೆಯನ್ನು ಇಡುವುದರಿಂದ ನಮ್ಮ ಜೀವಿತದಲ್ಲಿ ಯಾವ ಮಟ್ಟದಲ್ಲಿ ನಾವು ಜೀವಿಸುತ್ತೇವೆ ಎಂಬುದಾಗಿ ನೋಡುವಾಗ, ಭಯವೇಕೆ, ದೇವರನ್ನು ನಂಬಿ ಶಾಂತವಾಗಿರು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಭಯವೇಕೆ, ದೇವರನ್ನು ನಂಬಿ ಶಾಂತವಾಗಿರು ಎಂಬುದಾಗಿ. ಎಷ್ಟೋ ಸಾರಿ ನಾವು ದೇವರಲ್ಲಿ ಭರವಸೆ ಅಥವಾ ವಿಶ್ವಾಸ, ನಂಬಿಕೆಯನ್ನು ಇಟ್ಟಂಥ ಸಮಯದಲ್ಲಿ ನಮಗೆ ಯಾವುದೇ ಭಯ ಇರುವುದಿಲ್ಲ ಪ್ರಿಯರೇ. ನಮ್ಮ ನಿರೀಕ್ಷೆ ಯಾವತ್ತೂ ಕೂಡ ಹುಸಿ ಆಗುವುದಕ್ಕೆ ಸಾಧ್ಯವಿಲ್ಲ. ಆದರೆ ಯಾವಾಗ ನಾವು ಭರವಸೆ ಹಾಗೂ ನಂಬಿಕೆಯನ್ನು ಕಳೆದುಕೊಳ್ಳುತ್ತೇವೆ, ಆವಾಗ ನಮಗೆ ಭಯ ಬರುವಂಥದ್ದನ್ನು ನಾವು ನೋಡುತ್ತೇವೆ. ಅದಕ್ಕೆ ಇವತ್ತಿನ ಸಂದೇಶದ ಒಂದು ಶೀರ್ಷಿಕೆಯನ್ನು ನಾವು ನೋಡುವಂಥ ಸಮಯದಲ್ಲಿ ಭಯವೇಕೆ ಮತ್ತು ದೇವರನ್ನು ನಂಬಿ ಶಾಂತವಾಗಿರು ಎಂಬುದಾಗಿ. ಯಾವಾಗ ನಾವು ಭಯಭೀತರಾಗಿ ನಾವು ಜೀವಿಸುವಾಗ ನಮ್ಮಲ್ಲಿ ಶಾಂತವಾದಂಥ ಮನಸ್ಸು ಇರುವುದಿಲ್ಲ. ಯಾಕೆಂದರೆ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಶಾಂತಿದಾಯಕನಾದ ದೇವರು ನಿಮ್ಮೊಂದಿಗೆ ಇರುವನು ಎಂಬುದಾಗಿ. ಯಾವಾಗ ನಾವು ದೇವರಲ್ಲಿ ಭರವಸೆ ಮತ್ತು ನಂಬಿಕೆಯನ್ನು ಇಟ್ಟಂಥ ಸಮಯದಲ್ಲಿ ನಮ್ಮ ಜೀವಿತ ಶಾಂತಿಯುತವಾಗಿ ಹೋಗುವಂಥದ್ದನ್ನು ನಾವು ನೋಡುತ್ತೇವೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಥ ಒಂದು ವಾಕ್ಯವನ್ನು ದಾವೀದನು ಬರೆದಂಥ ಕೀರ್ತನೆ 42ನೇ ಅಧ್ಯಾಯ 5ನೇ ವಚನವನ್ನು ನೋಡುವುದಾದರೆ, ದೇವರ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ. ನನ್ನ ಮನವೇ, ನೀನು ಕುಗ್ಗಿ ಹೋಗಿರುವುದೇನು? ದಾವೀದನ ಒಂದು ಪ್ರಶ್ನೆ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದು ಏನು? ಹೀಗೆ ವ್ಯಥೆಪಡುವುದು ಏಕೆ? ದೇವರನ್ನು ನಿರೀಕ್ಷಿಸು ಮತ್ತು ಆತನೇ ನನಗೆ ರಕ್ಷಕನು, ದೇವರು ಆಗಿದ್ದಾನೆ. ನಾನು ಇನ್ನೂ ಆತನನ್ನು ಸ್ತುತಿಸುತ್ತಿರುವೆನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ನನಗೇನೇ ಭಯ ಬರಲಿ, ನನಗೇನೇ ವ್ಯಥೆ ಬರಲಿ, ನಾನು ನನ್ನ ನಿರೀಕ್ಷೆಯನ್ನು ನಾನು ಕಳೆದುಕೊಳ್ಳುವುದಿಲ್ಲ. ನಾನು ನನ್ನ ನಿರೀಕ್ಷೆಯನ್ನು ದೇವರ ಮೇಲೆ ನಾನು ಇಟ್ಟಿದ್ದೇನೆ. ಆದುದರಿಂದ ಆತನೇ ನನಗೆ ಬಲವಾದಂಥ ಗುರಾಣಿ ಆಗಿದ್ದಾನೆ. ನನ್ನ ಮನಸ್ಸಿನಲ್ಲಿ ದುಃಖ, ಕಣ್ಣೀರು, ಚಿಂತೆ ಬರುವಂಥ ಸಮಯದಲ್ಲಿ ನಾನು ಯಾವುದೇ ವಿಷಯದಲ್ಲಿ ನಾನು ವ್ಯಥೆ ಪಡುವುದಿಲ್ಲ. ನಾನು ಯೆಹೋವನನ್ನೇ ನಿರೀಕ್ಷಿಸಿಕೊಂಡಿರುತ್ತೇನೆ ಎಂಬುದಾಗಿ ಆತನು ಧೈರ್ಯದಲ್ಲಿ ಮಾತನಾಡುವಂಥದ್ದನ್ನು ನೋಡುತ್ತೇವೆ.
ಮತ್ತು ಆತನೇ ನನಗೆ ರಕ್ಷಕನೂ ದೇವರಾಗಿದ್ದಾನೆ. ನಾವು ದೇವರಲ್ಲಿ ಭರವಸೆ, ನಾವು ದೇವರಲ್ಲಿ ನಂಬಿಕೆಯನ್ನು ಇಟ್ಟಾಗ ಆತನು ನಮ್ಮನ್ನು ಎಲ್ಲ ರೀತಿಯಲ್ಲೂ ರಕ್ಷಕನಾಗಿದ್ದುಕೊಂಡು ಗುರಾಣಿಯಾಗಿದ್ದುಕೊಂಡು ನಮ್ಮನ್ನು ಕಾಪಾಡುತ್ತಾನೆ. ಪ್ರಿಯರೇ, ನಾನು ಏನೇ ಕಷ್ಟ ಬರಲಿ, ನಾನು ಇನ್ನೂ ಆತನನ್ನು ಸ್ತುತಿಸ್ತಾ ಇರ್ತೇನೆ ಎಂಬುದಾಗಿ ದಾವೀದನು ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಎಷ್ಟೋ ಸಾರಿ ನಾವು ಭರವಸೆಯನ್ನು ಕಳೆದುಕೊಂಡಾಗ, ನಂಬಿಕೆಯನ್ನು ಕಳೆದುಕೊಂಡಾಗ ನಾವು ದೇವರನ್ನು ಸ್ತುತಿಸುವುದಕ್ಕೆ ಹೋಗುವುದಿಲ್ಲ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ನಮಗೆ ತೊಂದರೆಗಳು ಬಂದಂಥ ಸಮಯದಲ್ಲಿ ನಾವು ದೇವರಿಂದ ದೂರ ಹೋಗುತ್ತಾ ಬರುವುದಾದರೆ ದೇವರು ನಮ್ಮನ್ನು ಪ್ರೀತಿಸುವುದಿಲ್ಲ. ಪ್ರಿಯರೇ, ನಾವು ದೇವರ ಸಮೀಪಕ್ಕೆ ಬಂದು ನಮ್ಮ ಕಷ್ಟಗಳನ್ನು ಹೇಳಿಕೊಳ್ಳುವಂಥ ಸಮಯದಲ್ಲಿ ಸರ್ವ ವಿಷಯದಲ್ಲಿಯೂ ದೇವರು ನಮಗೆ ಆಶೀರ್ವಾದವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಹಾಗಾಗಿ ನಾವು ಮೊದಲನೇದಾಗಿ ನಿರೀಕ್ಷೆಯನ್ನು ಕಳೆದುಕೊಳ್ಳಬಾರದು. ನಾವು ನೋಡ್ತೇವೆ, ಯೆಶಾಯನು ಬರೆದಂಥ ಪ್ರವಾದನೆ ಗ್ರಂಥದಲ್ಲಿ 40ನೇ ಅಧ್ಯಾಯ 31ನೇ ವಚನವನ್ನು ನೋಡುವಾಗ ಮೊದಲನೇದಾಗಿ ನಾವು ನಿರೀಕ್ಷೆಯನ್ನು ಕಳೆದುಕೊಳ್ಳಬಾರದು. ದೇವರ ವಾಕ್ಯ ಹೇಳುತ್ತೆ, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ಇವತ್ತು ನಾವು ಯಾವುದರ ಮೇಲೆ ನಿರೀಕ್ಷೆಯನ್ನು ಇಟ್ಟಿದ್ದೇವೆ? ನಮ್ಮ ಆಸ್ತಿಯ ಮೇಲೆ ನಾವು ನಿರೀಕ್ಷೆಯನ್ನು ಇಟ್ಟಿದ್ದೇವಾ, ಅಥವಾ ಈ ಲೋಕದ ಜನರ ಮೇಲೆ ನಾವು ನಿರೀಕ್ಷೆ ಇಟ್ಟಿದ್ದೇವಾ? ಹೌದು ಪ್ರಿಯರೇ, ಈ ಪ್ರಪಂಚದಲ್ಲಿ ಜೀವಿಸುವಾಗ ನಾವು ಒಂದು ಕುಟುಂಬವಾಗಿ, ಒಂದು ಪ್ರೀತಿ ವಿಶ್ವಾಸದಿಂದ ನಾವು ಜನರ ಮೇಲೆ ನಂಬಿಕೆಯನ್ನು ಅಥವಾ ಭರವಸೆಯನ್ನು, ನಿರೀಕ್ಷೆಯನ್ನು ನಾವು ಇಡುತ್ತೇವೆ. ಆದರೆ ಅದು ಯಾವುದು ಕೂಡ ನಮಗೆ ಕಷ್ಟದ ಸಮಯದಲ್ಲಿ ಯಾರು ಕೂಡ ನಮಗೆ ಸಹಾಯವನ್ನು ಮಾಡುವುದಕ್ಕೆ ಮುಂದೆ ಬರುವುದಿಲ್ಲ. ಪ್ರಿಯರೇ, ನಾವು ಕ್ರಿಸ್ತನ ಆ ಎರಡನೇ ಬರಣದ ತನಕವೂ ಕೂಡ ನಾವು ಆತನ ಮೇಲೆ ನಿರೀಕ್ಷೆನಿಟ್ಟಂಥ ಸಮಯದಲ್ಲಿ ದೇವರು ಎಲ್ಲ ವಿಷಯದಲ್ಲಿ ನಮ್ಮನ್ನು ಆಶೀರ್ವದಿಸುವುದಕ್ಕೆ ಶಕ್ತನಾಗಿರುವಂಥವನಾಗಿದ್ದಾನೆ. ಅದಕ್ಕೆ ನಾವು ನೋಡುತ್ತೇವೆ, ಯೆಶಾಯನು ಬರೆದಂಥ ಪ್ರವಾದನೆ ಗ್ರಂಥದಲ್ಲಿ ಹೀಗ ತಾನೇ ಓದಿದಂಥ ವಾಕ್ಯದಲ್ಲಿ, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು ಎಂಬುದಾಗಿ, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಹೇರುವರು, ಓಡಿ ದಣಿಯರು ಎಂಬುದಾಗಿ ನಾವು ನೋಡುತ್ತೇವೆ. ಒಂದು ಸುವರ್ಣ ಹದ್ದು ಎಂಬುದಾಗಿ, ಅದನ್ನು ಗೋಲ್ಡನ್ ಈಗಲ್ ಎಂಬುದಾಗಿ ಕರೀತಾರೆ. ಪ್ರಿಯರೇ, ಆ ಒಂದು ಹದ್ದು ತನಗೆ ವಯಸ್ಸಾದಂಥ ಸಮಯದಲ್ಲಿ ಅದು ಒಂದು ಬೆಟ್ಟದ ತುದಿಯ ಒಂದು ಬಂಡೆ ಮೇಲೆ ಕುಳಿತುಕೊಂಡು ಅದು ತನ್ನ ರೆಕ್ಕೆ ಪುಕ್ಕಗಳೆಲ್ಲ ಬಿದ್ದು ಹೋದಂಥ ಸಮಯದಲ್ಲಿ, ನಿರಾಶೆಯ ಪರಿಸ್ಥಿತಿಯಲ್ಲಿ ಅದು ತನ್ನ ಕೊಕ್ಕನ್ನು ಕೂಡ ಬಂಡೆಗೆ ತಿಕ್ಕಿ ಅದು ಕೊಕ್ಕು ಬಿದ್ದೋದಂಥ ಸಮಯದಲ್ಲಿ ಅದಕ್ಕೆ ಒಂದು ಚಿಂತೆ, ಅಯ್ಯೋ ನನ್ನ ಸ್ಥಿತಿಯೆಲ್ಲ ಹೋಯ್ತಲ್ಲ, ನಾನು ಹೇಗೆ ಹಾರುವುದು, ನನ್ನ ಆಹಾರವನ್ನು ಹೇಗೆ ನಾನು ತಯಾರು ಮಾಡಿಕೊಳ್ಳುವುದು, ಅದನ್ನು ಹುಡುಕುವುದು ಹೇಗೆ ಎಂಬಂಥ ನಿರಾಶೆಯ ಪರಿಸ್ಥಿತಿಯಲ್ಲಿರುವಂಥ ಸಮಯದಲ್ಲಿ ಆ ಒಂದು ಸುವರ್ಣ ಹದ್ದಿಗೆ ಮತ್ತೆ ರೆಕ್ಕೆ ಪುಕ್ಕಗಳು ಬಂದು ಅದಕ್ಕೆ ಮತ್ತೆ ಒಂದು ಹೊಸ ಜೀವಿತ ಬಂದು ಅದು ಮತ್ತೆ ಹಾರುವುದಕ್ಕೆ, ಮತ್ತೆ ತನ್ನ ಜೀವಿತದಲ್ಲಿ ಎಲ್ಲವನ್ನ ಪಡೆದುಕೊಳ್ಳುವುದಕ್ಕೆ ಆ ಹದ್ದು ಪ್ರಯತ್ನ ಪಡುತ್ತೆ. ಮತ್ತು ದೇವರ ಒಂದು ಸೃಷ್ಟಿಯಲ್ಲಿ ಕೂಡ ದೇವರು ಮತ್ತೆ ಅದಕ್ಕೆ ಒಂದು ಹೊಸ ಬಲವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಪ್ರಿಯ ವೀಕ್ಷಕರೇ, ಕ್ರೈಸ್ತರಾದ ನಮ್ಮ ಜೀವಿತದಲ್ಲಿ ಕೂಡ ದೇವರ ಮೇಲೆ ನಾವು ಭರವಸೆ ಮತ್ತು ನಂಬಿಕೆಯನ್ನು ಇಟ್ಟು ಯೇಸು ಕ್ರಿಸ್ತನು ಎರಡನೇ ಸಾರಿ ಲೋಕಕ್ಕೆ ಬರುವ ತನಕ ನಾವು ಆತನಲ್ಲಿ ವಿಶ್ವಾಸವನ್ನು ಇಟ್ಟು ನಿರೀಕ್ಷೆಯನ್ನಿಟ್ಟು ಜೀವಿಸುವುದಾದರೆ ನಮ್ಮ ಮನಸ್ಸು ವ್ಯಥೆ ಪಡುತ್ತಾ ಇರಬಹುದು. ಪ್ರಿಯರೇ, ನಮ್ಮ ಮನಸ್ಸು ಅನೇಕ ರೀತಿಯ ವ್ಯಥೆಯಿಂದ ಅನೇಕ ರೀತಿಯಲ್ಲಿ ಕುಗ್ಗಿ ಹೋಗಿರಬಹುದು. ಪ್ರಿಯರೇ, ಆದರೆ ನಾವು ದೇವರನ್ನು ನಿರೀಕ್ಷೆ ಮಾಡಿಕೊಂಡಿರುವಾಗ ದೇವರು ನಮ್ಮನ್ನು ಎಲ್ಲ ವಿಷಯದಲ್ಲಿಯೂ ಹೊಸ ಬಲವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಹೇರುವರು, ಓಡಿ ದಣಿಯರು, ನಡೆದು ಬಳಲರು. ಅವರಿಗೆ ಯಾವುದೇ ಒಂದು ಕಷ್ಟವಾಗಲಿ ಯಾವುದೇ ದಣಿವಾಗಲಿ ಇರುವುದಿಲ್ಲ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ನೀವು ನಿರೀಕ್ಷೆಯನ್ನು ಕಳೆದುಕೊಳ್ಳಬಾರದು. ದೇವರು ಖಂಡಿತವಾಗಿಯೂ ನಿಮ್ಮ ಎಲ್ಲ ಕಷ್ಟಗಳಿಗೆ ಸ್ಪಂದಿಸುವವನಾಗಿದ್ದಾನೆ. ನಿಮಗೆ ಇರುವಂಥ ಎಲ್ಲ ನೋವುಗಳಿಂದ ಬಿಡುಗಡೆಯನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಆದರೆ ನಮ್ಮ ನಿರೀಕ್ಷೆ ಆ ದೇವರ ಮೇಲೆ ಭರವಸೆಯ ಮೂಲಕವಾಗಿಯೂ ನಂಬಿಕೆಯ ಮೂಲಕವಾಗಿಯೂ ಇರಬೇಕೆಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ನಮಗೆ ತಿಳಿಸುವಂಥದ್ದನ್ನು ನಾವು ನೋಡುತ್ತೇವೆ. ಇದಕ್ಕೆ ಉದಾಹರಣೆಯಾಗಿ ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯ 60ನೇ ವಚನವನ್ನು ನಾವು ನೋಡುವಂಥ ಸಮಯದಲ್ಲಿ, ಅದಕ್ಕಿಂತ ಮುಂಚಿತವಾಗಿ ಅಪೊಸ್ತಲರ ಕೃತ್ಯ 6ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡುತ್ತೇವೆ, ಕ್ರಿಸ್ತ ಶಕ 34ನೇ ಇಸವಿಯಲ್ಲಿ ಎಲ್ಲರೂ ಕೂಡ ಭಯಭೀತರಾಗಿದ್ದಂಥ ಶಿಷ್ಯರು ಯಾವಾಗಲೂ ಕೂಡ ಸುವಾರ್ತೆಯನ್ನು ಸಾರುವುದಕ್ಕೆ ಬರುವುದಿಲ್ಲ. ಪ್ರಿಯರೇ, ಇಂಥ ಒಂದು ಸಮಯದಲ್ಲಿ ಕ್ರಿಸ್ತ ಶಕ 34ನೇ ಇಸವಿಯಲ್ಲಿ ಸ್ಟೇಫನನ್ನು ಸುವಾರ್ತೆಯನ್ನು ಸಾರುವುದಕ್ಕೆ, ನಿಜವಾದಂಥ ಸತ್ಯವನ್ನು ತಿಳಿಸುವುದಕ್ಕೆ ಆತನು ಮುಂದೆ ಬರುವಂಥದ್ದನ್ನು ನಾವು ನೋಡುತ್ತೇವೆ. ಯಾಕೆಂದರೆ ಸ್ಟೇಫನನ್ನು ನಿರೀಕ್ಷೆಯನ್ನು ಕಳೆದುಕೊಳ್ಳಿಲ್ಲ. ಪ್ರಿಯರೇ, ಸ್ಟೇಫನನ್ನು ಭರವಸೆಯನ್ನು ಕಳೆದುಕೊಳ್ಳಲಿಲ್ಲ, ಸ್ಟೇಫನನ್ನು ನಂಬಿಕೆಯನ್ನು ಕಳೆದುಕೊಳ್ಳಲಿಲ್ಲ. ಧೈರ್ಯವಾಗಿ
ಯೇಸು ಕ್ರಿಸ್ತನು ನನ್ನ ಸಂಗಡ ಇದ್ದಾನೆ ಅನ್ನುವಂಥ ನಂಬಿಕೆಯಲ್ಲಿ ಆತನು ಸುವಾರ್ಥ ಸೇವೆಗೆ ಆತನು ಕೈ ಹಾಕುತ್ತಾನೆ. ಅಪೊಸ್ತಲರ ಕೃತ್ಯ 6ನೇ ಅಧ್ಯಾಯ 8ನೇ ವಚನ ನೋಡುತ್ತೇವೆ. ಸ್ತೇಫನನ್ನು ದೇವರ ಕೃಪೆಯಿಂದಲೂ ಬಲದಿಂದಲೂ ತುಂಬಿದವನಾಗಿ ಜನರಲ್ಲಿ ಮಹಾ ಅದ್ಭುತ ಕಾರ್ಯಗಳನ್ನು ಸೂಚಕ ಕಾರ್ಯಗಳನ್ನು ಮಾಡುತ್ತಾ ಇದ್ದನು ಎಂಬುದಾಗಿ ನಾವು ನೋಡುತ್ತೇವೆ. ಸ್ತೇಫನನ ಜೀವಿತದಲ್ಲಿ ಆತನು ಕೃಪೆಯಿಂದ ತುಂಬಿದ ಪ್ರಿಯರೇ, ಆತನು ಬಲದಿಂದ ತುಂಬಿದ. ಯಾವುದೇ ಬಲ, ಈ ಲೋಕದ ಜನರ ಬಲ ಅಲ್ಲ ಪ್ರಿಯರೇ, ಅಥವಾ ಈ ಲೋಕದ ಹಣ ಬಲ ಅಲ್ಲ ಪ್ರಿಯರೇ. ಯೇಸು ಕ್ರಿಸ್ತನ ವಾಕ್ಯದ ಬಲದಿಂದ ತುಂಬಿದವನಾಗಿ, ಯೇಸು ಕ್ರಿಸ್ತನ ಕೃಪೆಯಿಂದ ತುಂಬಿದವನಾಗಿ ಆತನು ಅನೇಕ ಅದ್ಭುತ ಕಾರ್ಯಗಳನ್ನು ಆತನು ಮಾಡುತ್ತಾ ಇದ್ದನು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಇಂಥ ಪರಿಸ್ಥಿತಿಯಲ್ಲಿ ನಾವು ಏನು ಪೌಲನು ಎಂಬುದಾಗಿ ಕರೀತೇವೆ, ಆತನ ಹಿಂದಿನ ಜೀವಿತದಲ್ಲಿ ಆತನು ಸೌಲನಾಗಿರುತ್ತಾನೆ. ಇದೇ ಸೌಲನು ಸ್ತೇಫನನ ವಿಷಯದಲ್ಲಿ ಅನೇಕ ರೀತಿಯಲ್ಲಿ ಆತನಿಗೆ ಶೋಧನೆಗಳನ್ನು, ಕಷ್ಟಗಳನ್ನು, ಹಿಂಸೆಗಳನ್ನು ಆತನು ಗುರಿಪಡಿಸುವಂಥದ್ದನ್ನು, ಹಿಂಸೆಗೆ ಒಳಪಡಿಸುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಆದರೂ ಕೂಡ ಅಂಥ ಹಿಂಸೆಗಳು, ಕಷ್ಟಗಳು ಬಂದಂಥ ಸಮಯದಲ್ಲಿ ಕೂಡ ಆತನು ವಾಕ್ಯವನ್ನು ಬೋಧಿಸುತ್ತಾ ಮುಂದೆ ಹೋಗುತ್ತಾ ಇದ್ದನು ಎಂಬುದಾಗಿ ನಾವು ನೋಡುತ್ತೇವೆ. ಅನೇಕ ಅದ್ಭುತ ಕಾರ್ಯಗಳನ್ನು ಆತನು ಮಾಡುತ್ತಾ ಇದ್ದನು ಎಂಬುದಾಗಿ ನೋಡುತ್ತೇವೆ. ಕಾರಣ ಇಷ್ಟೇ, ಆತನಲ್ಲಿ ಕ್ರಿಸ್ತನ ಕೃಪೆ ಇತ್ತು, ಆತನಲ್ಲಿ ವಾಕ್ಯದ ಒಂದು ಬಲ ಇತ್ತು ಪ್ರಿಯರೇ. ಇಂಥ ಸಮಯದಲ್ಲಿ ಇದೇ ಸೌಲನು ಆತನನ್ನು ಕಲ್ಲೊಡೆದು ಸಾಯಿಸಿರಿ ಎಂಬುದಾಗಿ ಆತನ ಒಂದು ಆಜ್ಞೆಯನ್ನು ಹೊರಡಿಸುವಂಥ ಸಮಯದಲ್ಲಿ ನಾವು ಮುಂದೆ ಓದುವುದಾದರೆ 7ನೇ ಅಧ್ಯಾಯ 60ನೇ ವಚನದಲ್ಲಿ, ಅಂಥ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ಅವರು ಸ್ತೇಫನನ ಮೇಲೆ ಕಲ್ಲೆಸೆಯುತ್ತಾ ಇರಲು ಅವನು ಕರ್ತನ ಹೆಸರನ್ನು ಹೇಳಿ. ನೋಡಿ, ಯಾವುದೇ ಈ ಲೋಕದ ಜನರ ಹೆಸರನ್ನು ಹೇಳಿಲ್ಲ ಪ್ರಿಯರೇ, ಅಥವಾ ಅಯ್ಯೋ ನನಗೆ ಇರುವಂಥ ರಾಜರೇ ನನ್ನನ್ನು ದಯಮಾಡಿ ನನ್ನನ್ನು ಕ್ಷಮಿಸಿ, ಅಥವಾ ರಾಜರೇ ನನ್ನ ರಕ್ಷಿಸಿ ಎಂಬುದಾಗಿ ಆತನು ಕರೀಲಿಲ್ಲ. ಅಯ್ಯೋ ನನ್ನ ಕುಟುಂಬಸ್ಥರೇ, ನನ್ನ ಅಕ್ಕಪಕ್ಕದಲ್ಲಿರುವಂಥ ಜನರೇ ಬಂದು ನನ್ನನ್ನು ರಕ್ಷಿಸಿ ಎಂಬುದಾಗಿ ಆತನು ಬೇಡಿಕೊಳ್ಳಲಿಲ್ಲ. ಅಂಥ ಕಲ್ಲಿನ ಏಟುಗಳು ಬೀಳುವಂಥ ಸಮಯದಲ್ಲಿ ಆತನು ಕೃಪೆಯಿಂದ ತುಂಬಿದ ಪ್ರಿಯರೇ, ವಾಕ್ಯದ ಬಲದಿಂದ ತುಂಬಿದ, ದೇವರ ನಿರೀಕ್ಷೆಯಲ್ಲಿ ದೃಢವಾಗಿ ನಿಂತಿದ್ದ ಪ್ರಿಯರೇ. ಅಂಥ ಸ್ತೇಫನನ ಜೀವಿತದಲ್ಲಿ ಆತನು ಕರ್ತನ ಹೆಸರನ್ನು ಹೇಳಿ, ಯೇಸು ಸ್ವಾಮಿಯೇ. ಅಂಥ ಕಷ್ಟದ ಪರಿಸ್ಥಿತಿ ಎಷ್ಟು ನೋವಿತೋ ಗೊತ್ತಿಲ್ಲ ಪ್ರಿಯರೇ. ಆತನ ಹೃದಯದಲ್ಲಿ ಎಷ್ಟು, ಆತನ ಶರೀರದಲ್ಲಿ ಎಷ್ಟು ರಕ್ತ ಹೋಗ್ತಾ ಇತ್ತು ಎಂಬುದಾಗಿ ಗೊತ್ತಿಲ್ಲ. ಅಂಥ ಕಷ್ಟದ ಪರಿಸ್ಥಿತಿಯಲ್ಲಿಯೂ ಪ್ರಿಯ ವೀಕ್ಷಕರೇ, ಸ್ತೇಫನನ ಜೀವಿತದಲ್ಲಿ ಯೇಸು ಸ್ವಾಮಿಯೇ ಎಂಬುದಾಗಿ ಯೇಸು ಕ್ರಿಸ್ತನನ್ನು ಕರೆಯುವಂಥದ್ದನ್ನು ನಾವು ನೋಡುತ್ತೇವೆ, ದೇವರನ್ನು ಕರೆಯುವಂಥದ್ದನ್ನು ನಾವು ನೋಡುತ್ತೇವೆ. ಯಾಕೆಂದರೆ ಆತನು ಭರವಸೆಯಲ್ಲಿ ಇದ್ದ, ವಿಶ್ವಾಸದಲ್ಲಿದ್ದ, ಆತನು ನಂಬಿಕೆಯಲ್ಲಿದ್ದ, ಆತನು ನಂಬಿಕೆಯಲ್ಲಿ ದೃಢವಾಗಿ ನಿಂತಿದ್ದ. ಆತನಿಗೆ ಗೊತ್ತಿತ್ತು, ನಾನು ಬದುಕಿದರೂ ಕ್ರಿಸ್ತನವನೇ, ನಾನು ಸತ್ತರೂ ಕ್ರಿಸ್ತನವನೆಂಬುದಾಗಿ ಪೌಲನು ಹೇಳಿದ ಹಾಗೆ ಅದೇ ಪೌಲನು ಸ್ತೇಫನನಿಗೆ ಸೌಲನಾಗಿರುವಾಗ ಹಿಂಸೆಯನ್ನು ಪಡಿಸುವಂಥ ಸಮಯದಲ್ಲಿ ಆತನು ಹೇಳುವಂಥದ್ದು, ಯೇಸು ಸ್ವಾಮಿಯೇ ನನ್ನ ಆತ್ಮವನ್ನು ಸೇರಿಸಿಕೋ ಎಂದು ಪ್ರಾರ್ಥಿಸಿ. ನೋಡಿ, ಅಂಥ ಕಷ್ಟದ ಸಮಯದಲ್ಲಿಯೂ ನಿರೀಕ್ಷೆಯನ್ನು ಕಳೆದುಕೊಳ್ಳದೆ ಆತನು ಮೊಣಕಾಲೂರಿ ಪ್ರಾರ್ಥಿಸಿ ಆತನು ಹೇಳುವಂಥದ್ದು, ಸ್ವಾಮಿ ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡವೆಂದು ಮಹಾಶಬ್ದದಿಂದ ಕೂಗಿದನು. ಇದನ್ನು ಹೇಳಿ ನಿದ್ರೆ ಹೋದನು ಎಂಬುದಾಗಿ ನಾವು ನೋಡುತ್ತೇವೆ. ಹೌದು ಪ್ರಿಯರೇ, ಆ ಸ್ತೇಫನ ಜೀವಿತದಲ್ಲಿ ಆತನು ದೇವರ ಮೇಲೆ ಇಟ್ಟುಕೊಂಡಂಥ ನಂಬಿಕೆ, ಆತನು ದೇವರ ಮೇಲಿಟ್ಟಂಥ ಆ ಭರವಸೆ, ಆ ನಿರೀಕ್ಷೆ ಆತನಲ್ಲಿ ಕೊನೆಯ ಸಮಯದಲ್ಲಿ ಕೂಡ ಕುಂದು ಹೋಗಲಿಲ್ಲ ಎಂಬುದಾಗಿ ನೋಡುತ್ತೇವೆ. ಇದನ್ನು ತಾನೇ ದಾವೀದನು ಹೇಳುತ್ತಾನೆ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು, ಹೀಗೆ ವ್ಯಥೆ ಪಡುವುದೇಕೆ, ದೇವರನ್ನು ನಿರೀಕ್ಷಿಸು, ಆತನೇ ನನಗೆ ರಕ್ಷಕನು ದೇವರಾಗಿದ್ದಾನೆ. ಅಂತ ಸಾಯುವ ಸಮಯದಲ್ಲಿ ಕೂಡ ಸ್ತೇಫನನು ಯೆಹೋವನೇ ಅಥವಾ ಯೇಸು ಕ್ರಿಸ್ತನೇ ನನ್ನನ್ನು ಕಾಪಾಡು ಎಂಬುದಾಗಿ ಆತನು ಬೇಡಿಕೊಳ್ಳುವಂಥದ್ದನ್ನು, ಯೇಸು ಕ್ರಿಸ್ತನ ಹೆಸರನ್ನು ಹೇಳಿ ಮೊಣಕಾಲೂರಿ ಕ್ರಿಸ್ತನ ಹೆಸರಿನಲ್ಲಿ ಆತನು ಪ್ರಾರ್ಥನೆಯನ್ನು ಮಾಡಿ ಆತನು ನಿದ್ರೆ ಹೋದನು ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಾಗಿ ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನಾವು ಮೊದಲನೇದಾಗಿ ನಿರೀಕ್ಷೆಯನ್ನು ಕಳೆದುಕೊಳ್ಳಬಾರದು, ಎರಡನೇದಾಗಿ ಕ್ರಿಸ್ತನೇ ನಿರೀಕ್ಷೆಗೆ ಆಧಾರಭೂತನಾಗಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಪೌಲನು ಕೊಲೊಸ್ಸೆದವರಿಗೆ ಬರೆದಂಥ ಪತ್ರಿಕೆ ನಾವು 1ನೇ ಅಧ್ಯಾಯ 27ನೇ ವಚನವನ್ನು ಓದುವುದಾದರೆ ಅಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಅನ್ಯ ಜನಗಳ ವಿಷಯವಾದ ಈ ಮರ್ಮದ ಮಹಾತಿಶಯವು ಎಷ್ಟೆಂಬುದನ್ನು ದೇವರು ತನ್ನ ಜನರಿಗೆ ತಿಳಿಸಲಿಕ್ಕೆ ಮನಸ್ಸು ಮಾಡಿಕೊಂಡನು. ಈ ಮರ್ಮವು ಏನೆಂದರೆ ಕ್ರಿಸ್ತನು ನಿಮ್ಮಲ್ಲಿದ್ದು. ಪ್ರಿಯ ವೀಕ್ಷಕರೇ, ಈ ವಾಕ್ಯವನ್ನು ನಾವು ಗಮನಿಸುವಂಥ ಸಮಯದಲ್ಲಿ
ಕ್ರಿಸ್ತನು ನಿಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿರುವುದೇ. ನಮ್ಮ ನಿರೀಕ್ಷೆಗೆ ಆಧಾರಭೂತನಾಗಿರುವಂಥವನು ಆತನು ಯೇಸು ಕ್ರಿಸ್ತನೇ ಎಂಬುದಾಗಿ ನೋಡುತ್ತೇವೆ. ನಮಗೆ ಆಧಾರ ಸ್ತಂಭವಾಗಿರುವವನು ಕ್ರಿಸ್ತನಾಗಿದ್ದಾನೆ. ನಮ್ಮ ನಂಬಿಕೆಯ ಅಸ್ತಿವಾರ ಕ್ರಿಸ್ತನಾಗಿದ್ದಾನೆ. ನಮ್ಮ ಭರವಸೆಯ ಅಸ್ತಿವಾರ ಕ್ರಿಸ್ತನಾಗಿದ್ದಾನೆ. ಆದುದರಿಂದ ಕ್ರಿಸ್ತನು ಅನ್ನುವಂಥ ಅಸ್ತಿವಾರದ ಮೇಲೆ ನಾವು ನಿಂತಹ ಸಮಯದಲ್ಲಿ ನಮಗೆ ಏನೇ ಕಷ್ಟಗಳು, ತೊಂದರೆ, ದುಃಖ, ಕಣ್ಣೀರು ಬರುವಂಥ ಸಮಯದಲ್ಲಿ ನಾವು ಅಲ್ಲಾಡುವುದಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ಈ ಲೋಕದ ಜನರು ನಮ್ಮನ್ನು ಹಿಂಸೆ ಪಡಿಸಬಹುದು. ಈ ಲೋಕದ ಜನರು ನಮಗೆ ಅನೇಕ ರೀತಿಯಲ್ಲಿ ನಮಗೆ ಚುಚ್ಚುವಂತಹ ರೀತಿಯಲ್ಲಿ ಮಾತನಾಡಬಹುದು. ಆದರೆ ನಮ್ಮ ನಿರೀಕ್ಷೆಯನ್ನು ನಾವು ಕಳೆದುಕೊಳ್ಳಬಾರದು. ನಾವು ದೇವರ ಮೇಲೆ ನಿರೀಕ್ಷೆಯನ್ನಿಟ್ಟು, ನಂಬಿಕೆಯನ್ನಿಟ್ಟು, ಭರವಸೆಯನ್ನಿಟ್ಟು ಜೀವಿಸುವಾಗ ದೇವರು ನಮಗೆ ಎಲ್ಲ ವಿಷಯದಲ್ಲಿ ಕೂಡ ನಮಗೆ ಸುಕ್ಷೇಮವನ್ನು ದಯಪಾಲಿಸಿಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಮುಂದೆ ನಾವು ನೋಡುತ್ತೇವೆ, ಮೂರನೇದಾಗಿ ಜೀವವುಳ್ಳಂಥ ನಿರೀಕ್ಷೆ. ಮೊದಲನೇದಾಗಿ ನಾವು ನಿರೀಕ್ಷೆಯನ್ನು ಕಳೆದುಕೊಳ್ಳಬಾರದು. ಎರಡನೇದಾಗಿ ಕ್ರಿಸ್ತನೇ ನಿರೀಕ್ಷೆಗೆ ಆಧಾರಭೂತನಾಗಿದ್ದಾನೆ, ಆಧಾರ ಸ್ತಂಭವಾಗಿದ್ದಾನೆ ಎಂಬುದಾಗಿ ನೋಡಿದ್ದೇವೆ. ಇವಾಗ ಜೀವವುಳ್ಳಂಥ ನಿರೀಕ್ಷೆ. ಪೇತ್ರನು ಬರೆದಂಥ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನವನ್ನು ಓದುವುದಾದರೆ, ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿ ನಮ್ಮನ್ನು ಲಯ, ಕಳಂಕ, ಕ್ಷಯಗಳಿಲ್ಲದ ಬಾಧ್ಯತೆಯನ್ನು ಎದುರು ನೋಡುವವರನ್ನಾಗಿ ಮಾಡಿದನು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮನ್ನು ತಿರುಗಿ ಜೀವಿಸುವಂತೆ, ಯಾಕೆಂದರೆ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ನಾವು ಮತ್ತೆ ಜೀವಿಸುವುದಕ್ಕೆ ದೇವರು ನಮಗೆ ಒಂದು ಹೊಸ ಆಶೀರ್ವಾದವನ್ನು ಕೊಟ್ಟಿರುವಂಥದ್ದನ್ನು ನಾವು ನೋಡುತ್ತೇವೆ. ಆ ನಿರೀಕ್ಷೆಯಲ್ಲಿ ನಾವು ಯಾವ ರೀತಿಯಲ್ಲಿ ಇರಬೇಕೆಂಬುದನ್ನು ನೋಡುವಾಗ ನಮ್ಮನ್ನು ಲಯ, ಕಳಂಕ, ಕ್ಷಯಗಳಿಲ್ಲದ ಬಾಧ್ಯತೆಯನ್ನು, ನಮ್ಮಲ್ಲಿ ಯಾವುದೇ ಪಾಪವಾದ ಜೀವಿತವು ಇರಬಾರದು ಎಂಬುದಾಗಿ ನಾವು ನೋಡುತ್ತೇವೆ. ಯಾಕೆಂದರೆ ಕ್ರಿಸ್ತನ ರಕ್ತದ ಮೂಲಕವಾಗಿ ನಾವೆಲ್ಲರೂ ಕೂಡ ಶುದ್ಧರಾಗಿದ್ದೇವೆ. ಪ್ರಿಯ ದೇವಜನರೇ, ಈ ಕಾರ್ಯಕ್ರಮದ ಮೂಲಕವಾಗಿ ನಮ್ಮಲ್ಲಿ ಆ ಒಂದು ಬಲ ಕ್ರಿಸ್ತನು ಆಗಿದ್ದಾನೆ. ನಾವು ಭಯಪಡುವಂಥದ್ದು ಅವಶ್ಯವಿಲ್ಲ. ದೇವರನ್ನು ನಂಬಿ ನಾವು ಶಾಂತವಾಗಿ ಜೀವಿಸುವಾಗ ದೇವರು ಎಲ್ಲ ವಿಷಯದಲ್ಲಿ ಕೂಡ ನಮ್ಮನ್ನು ಆಶೀರ್ವದಿಸುವುದಕ್ಕೆ ಶಕ್ತನಾಗಿದ್ದಾನೆ. ನಾಲ್ಕನೇದಾಗಿ ಭಾಗ್ಯಕರವಾದಂಥ ನಿರೀಕ್ಷೆ. ತೀತನು ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನವನ್ನು ನಾವು ನೋಡುವುದಾದರೆ, ತೀತನು ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನವನ್ನು ಓದುವುದಾದರೆ ದೇವರ ವಾಕ್ಯ ಹೇಳುತ್ತೆ, ಪ್ರಿಯರೇ, ಯಾಕೆಂದರೆ ಎಲ್ಲ ಮನುಷ್ಯರಿಗೆ ರಕ್ಷಣೆಯುಂಟು ಮಾಡುವ ದೇವರ ಕೃಪೆಯು. ನೋಡಿ, ಎಲ್ಲ ಮನುಷ್ಯರಿಗೆ ರಕ್ಷಣೆಯನ್ನು ಉಂಟು ಮಾಡುವಂಥ ದೇವರ ಕೃಪೆ. ನೋಡಿ, ಕ್ರಿಸ್ತನಿಂದ ರಕ್ಷಣೆ, ಕ್ರಿಸ್ತನಿಂದ ಕೃಪೆ ಸುಮ್ಮನೆ ಸಿಗೋದಿಲ್ಲ. ಯಾವಾಗ ನಾವು ಭರವಸೆಯನ್ನು ಇಡುತ್ತೇವೆ, ನಂಬಿಕೆಯನ್ನು ಇಡುತ್ತೇವೆ, ಆವಾಗ ಮಾತ್ರ ವಿಶ್ವಾಸವನ್ನು ಇಟ್ಟಾಗ ದೇವರ ರಕ್ಷಣೆ ಹಾಗೂ ಕೃಪೆ ನಮಗೆ ಸಿಗುವಂಥದ್ದಾಗಿದೆ. ಮತ್ತು ಹೇಳುವಂಥದ್ದು, ದೇವರ ಕೃಪೆಯು ಪ್ರತ್ಯಕ್ಷವಾಯಿತು, ನಾವು ಭಕ್ತಿಹೀನತೆಯನ್ನು, ಲೋಕದ ಆಶೆಗಳನ್ನು ವಿಸರ್ಜಿಸಿ. ನಾವು ಆ ಕೃಪೆ ಮತ್ತು ರಕ್ಷಣೆಯನ್ನು ಹೊಂದಬೇಕಾದರೆ ದೇವರ ವಾಕ್ಯ ಹೇಳುತ್ತೆ, ಪ್ರಿಯರೇ, ಭಕ್ತಿಹೀನತೆಯನ್ನು, ಲೋಕದ ಆಶೆಗಳನ್ನು ನಾವು ವಿಸರ್ಜಿಸಬೇಕು ಎಂಬುದಾಗಿ ನಾವು ನೋಡುತ್ತೇವೆ. ಲೋಕದ ಆಶೆಗಳು ಯಾವುದು ಎಂಬುದಾಗಿ ನೋಡುವಾಗ ಶರೀರದ ಆಶೆ, ಕಣ್ಣಿನ ಆಶೆ, ಬದುಕು ಬಾಳಿನ ಡಂಬ ಇವೆಲ್ಲವೂ ಕೂಡ ಲೋಕದಿಂದ ಹುಟ್ಟಿದವು ಎಂಬುದಾಗಿ ನಾವು ಯೋಹಾನನು ಬರೆದಂಥ ಮೊದಲನೆಯ ಪತ್ರಿಕೆ 2ನೇ ಅಧ್ಯಾಯ 15 ಮತ್ತು 16ನೇ ವಚನವನ್ನು ಓದುವಾಗ ನಾವು ನೋಡುತ್ತೇವೆ. ಆದುದರಿಂದ ನಮ್ಮಲ್ಲಿರುವಂಥ ಕಣ್ಣಿನ ಆಶೆ ಅಂದರೆ ಎಲ್ಲ ಕೆಟ್ಟದ್ದನ್ನು ನಾವು ತೆಗೆದು ಹಾಕಬೇಕು. ಶಾರೀರಿಕ ಆಶೆ ಅನೇಕ ರೀತಿಯಲ್ಲಿ ಜಾರತ್ವ, ವಿಗ್ರಹಾರಾಧನೆ ಅಥವಾ ಕುಡಿಕತನ, ದುಂದೌತಣ, ವ್ಯಭಿಚಾರ ಇವೆಲ್ಲವೂ ಕೂಡ ಕೂಡಿದೆ ಎಂಬುದಾಗಿ ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಬದುಕು ಬಾಳಿನ ಡಂಬ, ಹಣದಾಸೆಯು ಸಕಲ ವಿಧವಾದಂಥ ಕೆಟ್ಟತನಕ್ಕೆ ಮೂಲವಾಗಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಅದೇ ರೀತಿಯಾಗಿ ಪ್ರಿಯ ವೀಕ್ಷಕರೇ, ದೇವರ ವಾಕ್ಯದಲ್ಲಿ ಹೇಳುವಂಥದ್ದು ಮುಂದೆ ಎಲ್ಲವನ್ನ ನಾವು ಆಶೆಗಳನ್ನು ವಿಸರ್ಜಿಸಿದಂಥ ಸಮಯದಲ್ಲಿ ಭಾಗ್ಯಕರವಾದಂಥ ನಿರೀಕ್ಷೆಯನ್ನು ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯಲ್ಲಿ ಎದುರು ನೋಡುತ್ತಾ ಇಹಲೋಕದಲ್ಲಿ ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿ ಉಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ಯಾರು ಕ್ರಿಸ್ತನ ಮೇಲೆ ನಿರೀಕ್ಷೆ ಇಟ್ಟು, ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು, ವಿಶ್ವಾಸವಿಟ್ಟು ಲೋಕದಲ್ಲಿ ಜೀವಿಸುತ್ತಾರೋ, ಲೋಕದ ಆಶೆಗಳನ್ನು ವಿಸರ್ಜಿಸಿ ಎಲ್ಲ ಒಂದು ಭಕ್ತಿಹೀನತೆಯನ್ನು ತೆಗೆದುಹಾಕಿ ಇವತ್ತಿನ ದಿನದಲ್ಲಿ
ಭಕ್ತಿಹೀನತೆ ಅನ್ನುವಂಥದ್ದು ಮನುಷ್ಯನಲ್ಲಿ ಕಡಿಮೆಯಾಗಿದೆ ಪ್ರಿಯರೇ. ಯಾಕೆಂದರೆ ದೇವರ ವಾಕ್ಯವನ್ನು ಓದುತ್ತಾ ಇಲ್ಲ, ಪ್ರಾರ್ಥನೆ ಮಾಡ್ತಾ ಇಲ್ಲ, ಸರಿಯಾಗಿ ಆಲಯಗಳಿಗೆ ಹೋಗಿ ದೇವರನ್ನು ಸ್ತುತಿಸ್ತಾ ಇಲ್ಲ ಪ್ರಿಯರೇ. ದೇವರ ವಾಕ್ಯದಲ್ಲಿ ಯೋಹಾನನು ಬರೆದಂಥ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ಕರ್ತನು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಆದರೆ ನಾವು ಸತ್ಯಕ್ಕೆ ತಕ್ಕಂಥ ರೀತಿಯಲ್ಲಿ ನಾವು ಆರಾಧಿಸ್ತಾ ಇದ್ದೇವಾ? ಇಲ್ಲ. ಯಾಕೆಂದರೆ ನಮ್ಮಲ್ಲಿ ಆ ಒಂದು ವಿಶ್ವಾಸ, ಆ ಒಂದು ನಂಬಿಕೆ ಇಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಾಗಿ ದೇವರು ಎರಡನೇ ಸಾರಿ ಬರುವಂಥ ಸಮಯದಲ್ಲಿ ನಾವು ನಮ್ಮ ನಿರೀಕ್ಷೆಯನ್ನು ಕಳೆದುಕೊಳ್ಳದೆ ನಾವು ಸ್ವಸ್ಥಚಿತ್ತರಾಗಿ ನೀತಿವಂತರಾಗಿರಬೇಕು ಪ್ರಿಯರೇ. ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ನಾವು ಜೀವಿಸುವಂಥ ಸಮಯದಲ್ಲಿ ಭಕ್ತಿ ಉಳ್ಳವರಾಗಿಯೂ, ಮೊದಲನೇದಾಗಿ ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿ ಉಳ್ಳವರಾಗಿಯೂ ಬದುಕಬೇಕೆಂದು ಈ ದೇವರ ವಾಕ್ಯವು ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ, ನಮಗೆ ಬೋಧನೆಯನ್ನು ನೀಡುವಂಥದ್ದಾಗಿದೆ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ದೇವರು ವಾಕ್ಯದ ಮೂಲಕವಾಗಿ ನಿಮ್ಮ ಕುಟುಂಬದಲ್ಲಿ ಮಾತನಾಡುವವನಾಗಿದ್ದಾನೆ. ನೀವು ಕೆಲಸಕ್ಕೆ ಹೋಗುವಾಗ ಬರುವಾಗ, ನಿಮ್ಮ ವ್ಯವಸಾಯಗಳಲ್ಲಿ, ನಿಮ್ಮ ಪ್ರತಿನಿತ್ಯದ ಕೆಲಸದಲ್ಲಿ ದೇವರು ವಾಕ್ಯದ ಮೂಲಕವಾಗಿ ಮಾತನಾಡುವವನಾಗಿದ್ದಾನೆ. ನಿಮ್ಮ ನಿರೀಕ್ಷೆಯನ್ನು ಕಳೆದುಕೊಳ್ಳಬೇಡಿ, ನೀವು ಭಯಪಡುವಂಥ ಅವಶ್ಯವಿಲ್ಲ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 15ನೇ ಅಧ್ಯಾಯ 13ನೇ ವಚನವನ್ನು ಓದುವಾಗ ಕೊನೆಯದಾಗಿ ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ನಮ್ಮನ್ನು ಈ ರೀತಿಯಾಗಿ ಎಚ್ಚರಿಸುವಂಥದ್ದಾಗಿದೆ. ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 15ನೇ ಅಧ್ಯಾಯ 13ನೇ ವಚನ, ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯಿಂದ ಉಂಟಾಗುವ ಸಂತೋಷವನ್ನು ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಿ ನೀವು ಪವಿತ್ರಾತ್ಮನ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತೆ ಅನುಗ್ರಹಿಸಲಿ ಎಂಬುದಾಗಿ ಪೌಲನು ರೋಮಾಪುರ ಸಭೆಗೆ ಆತನು ಬರೆಯುವಂಥದ್ದನ್ನು ನಾವು ನೋಡುತ್ತೇವೆ. ನಾವು ಯಾವಾಗ ನಿರೀಕ್ಷೆಯ ಮೂಲನಾದಂಥ ದೇವರ ಮೇಲೆ ನಂಬಿಕೆಯನ್ನು ಇಟ್ಟು ಸಂತೋಷವನ್ನು, ಮನಃಶಾಂತಿಯನ್ನು ಪರಿಪೂರ್ಣವಾಗಿ ಕರ್ತನು ನಿಮಗೆ ದಯಪಾಲಿಸಿಕೊಡುತ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ ಪ್ರಿಯರೇ. ನಾವು ಪವಿತ್ರಾತ್ಮನಲ್ಲಿ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಯಾವಾಗಲೂ ಕೂಡ ಅಭಿವೃದ್ಧಿಯನ್ನು ಹೊಂದಬೇಕೆಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನು ಬರುವ ಸಮಯವು ಅತಿ ಸಮೀಪವಾಗಿದೆ. ನಾವು ನಿರೀಕ್ಷೆಯಲ್ಲಿ ಬಲಗೊಳ್ಳೋಣ, ಪವಿತ್ರಾತ್ಮನಲ್ಲಿ ಬಲಗೊಳ್ಳೋಣ, ದೇವರ ವಾಕ್ಯದ ನಂಬಿಕೆಯಲ್ಲಿ ಬಲಗೊಳ್ಳೋಣ. ಯಾವಾಗ ನಮ್ಮಲ್ಲಿ ಬಲಗಳಿರುತ್ತೆ, ದೇವರು ನಮ್ಮನ್ನು ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆ. ಆ ಒಂದು ದೇವರ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ಸದಾಕಾಲ ಇರಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರುವ ದೇವರೇ, ಈ ವಾಕ್ಯದ ಮೂಲಕವಾಗಿ ವಿಶ್ವಾಸಿಗಳಲ್ಲಿರುವಂಥ ಭಯವನ್ನು ತೆಗೆದುಹಾಕು. ಅವರ ನಿರೀಕ್ಷೆ ಕುಂದು ಹೋಗದಂತೆ ಅವರನ್ನು ವಾಕ್ಯದ ಬಲದಿಂದ ಕಾಪಾಡು. ಪ್ರತಿಯೊಬ್ಬರೂ ನಿನ್ನ ರಾಜ್ಯಕ್ಕೂ ನೀತಿಗೂ ತವಕ ಪಡಲಿಕ್ಕಾಗುವಂತೆ ಆ ಶ್ರೇಷ್ಠವಾದ ಕೃಪೆಯನ್ನು ಎಲ್ಲರಿಗೂ ದಯಪಾಲಿಸಿಕೊಡಬೇಕೆಂದು ಪ್ರಾರ್ಥನೆಯನ್ನು ಕೇಳಿದ ತಂದೆಯಾದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಪ್ರಾರ್ಥನಾ ಬೇಡಿಕೆ ಇರುವಂಥ ಸಮಯದಲ್ಲಿ ಒಂದು ವೇಳೆ ಈ ಕೆಳಕಂಡಂಥ ದೂರವಾಣಿಯ ಸಂಖ್ಯೆಗೂ ಕೆಳಕಂಡ ವಿಳಾಸಕ್ಕೂ ನಿಮ್ಮ ಅನಿಸಿಕೆಗಳನ್ನು ಬರೆದು ಕಳಿಸಿರಿ. ನಾವು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ದೇವರು ಈ ದಿನದಲ್ಲಿ ನಿಮ್ಮ ಕುಟುಂಬವನ್ನು ವಿಶೇಷವಾಗಿ ಆಶೀರ್ವದಿಸಿ ಕಾಪಾಡಲಿ. ಆಮೇನ್.